ನಡೆದುಕೊಂಡು ಹೋಗ್ತಾ ಇದ್ದ ವೃದ್ಧೆಯಿಂದ ಚಿನ್ನ ಸುಲಿಗೆ ಮಾಡಲಾಗಿದೆ. ಬೈಕ್ನಲ್ಲಿ ಬಂದು ಕುತ್ತಿಗೆಗೆ ಕೈ ಹಾಕಿ ಚಿನ್ನದ ಸರವನ್ನ ಎಗರಿಸಿದ್ದಾರೆ ಕಳ್ಳರು. ಜ್ಞಾನ ಭಾರತಿ ಉಳ್ಳಾಳ ಬಳಿಯ ರಸ್ತೆಯಲ್ಲಿ ಒಂದು ಘಟನೆ ನಡೆದಿದೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ವೃದ್ಧೆಯರು ಹಿಂಬದಿಯಿಂದ ಬಂದು ಕ್ಷಣಾರ್ಧದಲ್ಲಿ ಚಿನ್ನ ಕದ್ದು ಖದೀಮರು ಪರಾರಿ ಆಗ್ತಾರೆ. ಬೈಕ್ನಲ್ಲಿ ಬಂದು ಚಿನ್ನ ಕದ್ದುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಮನೆಯಿಂದ ಹೊರಗೆ ಬರುವಂಥ ಮಹಿಳೆಯರೇ, ವೃದ್ಧರೇ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವಾಗ ಏನು ಕದ್ಕೊಂಡು ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಪಾಪ ಇಲ್ಲಿ ಇಬ್ಬರು ಅವ್ರ ಪಾಡಿಗವರು ವಯಸ್ಸಾದವರು ಮಾತಾಡ್ಕೊಂಡು ನಡ್ಕೊಂಡು ಬರ್ತಾ ಇದ್ರು. ಆದರೆ ಬೈಕ್ನಲ್ಲಿ ಬಂದಂಥ ಖದೀಮರು ಚಿನ್ನದ ಸರವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಅದು ಯಾರದ್ದೇ ಭಯವೂ ಇಲ್ಲದೆ ನೀಟಾಗಿ ಅವರ ಕತ್ತಿಗೆ ಕೈ ಹಾಕಿ ಚಿನ್ನದ ಸರವನ್ನು ಎಗರಿಸಿದ್ದಾರೆ ಕಳ್ಳರು. ಹಾಗಾಗಿ ಬಂಗಾರವನ್ನು ಆದಷ್ಟು ಮನೇಲಿಡಿ. ಹೊರಗಡೆ ಸುಮ್ಮನೆ ಹಾಕ್ಕೊಂಡು ಓಡಾಡ್ತಿರ್ತೀವಿ ಅಂತಂದರೆ ಕಷ್ಟ ಆಗತ್ತೆ. ಮನೇಲಿಟ್ಟರು ಕಳ್ಳರು ಬಂದು ಕದೀತಾರೆ ಅನ್ನೋ ಭಯನೂ ಕೂಡ ಇರುತ್ತೆ. ಒಟ್ಟಲ್ಲಿ ನಿಮ್ಮ ಚಿನ್ನಕ್ಕೆ ನೀವೇ ಜವಾಬ್ದಾರಿ ಆಗಬೇಕು. ನೋಡಿ, ನಡ್ಕೊಂಡು ಹೋಗ್ತಾ ಇದ್ರು ಅವ್ರ ಪಾಡಿಗವರು, ಹಿಂಬದಿಯಿಂದ ಬರ್ತಾರೆ. ಒಂದು 2 ಸೆಕೆಂಡಲ್ಲೇ ಆ ಸರವನ್ನು ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇಲ್ಲಿ ಪುಣ್ಯಕ್ಕೆ ಆ ಮಹಿಳೆಗೆ ಅಂಥ ಪೆಟ್ಟೇನೂ ಆಗಿಲ್ಲ, ನೋವೇನೂ ಆಗಿಲ್ಲ. ಕೆಲವು ಕಡೆಯಲ್ಲಿ ಒಂದು ಅರ್ಧ ಕಿಲೋಮೀಟ್ರು, ಒಂದು 100 ಮೀಟ್ರು, 200 ಮೀಟರು ಎಳ್ಕೊಂಡು ಹೋಗಿರೋದು ಕೂಡ ಇದೆ ಮಹಿಳೆಯರನ್ನು. ಸರ ಕಟ್ಟಾಗ್ತಾ ಇಲ್ಲ ಅಂತ ಅಂದಾಗ ಎಷ್ಟು ದೂರ ಎಳ್ಕೊಂಡು ಹೋಗೋದಕ್ಕೆ ಸಾಧ್ಯನೋ ಮಹಿಳೆಯರನ್ನು ಅಷ್ಟು ದೂರ ಎಳ್ಕೊಂಡು ಹೋಗಿರುವಂಥ ಘಟನೆ ಕೂಡ ಇದೆ. ಇದರಿಂದ ಗಂಭೀರವಾಗಿ ಗಾಯ ಆಗಿದ್ದು ಕೂಡ ಇದೆ. ಕುತ್ತಿಗೆ ತುಂಬ ಶಾರ್ಪ್ ಆಗಿ ಸರ ಇದ್ದಾಗ ಕುತ್ತಿಗೆಗೆ ಪೆಟ್ಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಈ ಪ್ರಕರಣದಲ್ಲಿ ಅದೇನೂ ಆಗಿಲ್ಲ. ಆದರೆ ಪಾಪ ವೃದ್ಧೆಯರು ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಂತ ಇಲ್ಲಿ ಬೆಳಕಿದೆ, ರಾತ್ರಿ ಅಂತನೂ ಅಲ್ಲ, ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಗ್ತಿದ್ದಾರೆ. ಅಥವಾ ಇಲ್ಲಿ ಜನನೇ ಇಲ್ದಿರೋ ಪ್ಲೇಸು ಅಂತನೂ ಅಲ್ಲ, ಮನೆಗಳಿದ್ದಾವೆ. ಆ ಮನೆಗಳಿದ್ದಾವೆ ಅಂತ ಗೊತ್ತಿದ್ರೂ ಕೂಡ ನೋಡಿ ಅಲ್ಲಿ ಬಂದು ಹೇಗೆ ಸರನ ಎಳ್ಕೊಳ್ತಾರೆ, ಕದೀತಾರೆ, ಹೋಗ್ಬಿಡ್ತಾರೆ. ಪಾಪ ಆ ಮಹಿಳೆ ಕೆಳಗೆ ಬಿದ್ದು ಒದ್ದಾಡ್ತಾರೆ. ಆಮೇಲೆ ಭಯ ಪಡ್ಕೊಬಿಡ್ತಾರೆ. ಇಬ್ಬರು ಅಲ್ಲಿಂದ ಓಡ್ಬಿಡ್ತಾರೆ. ಮತ್ತೇನಾದರೂ ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತ. ನೋಡಿ, ಎಷ್ಟು ಸಲೀಸಾಗಿ ಬಂದು ಕದ್ದು ಎಸ್ಕೇಪ್ ಆದರು ಅಂತ. ಇದು ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಸರನ್ ಹಾಕ್ಕೊಂಡು ಓಡಾಡ್ತಾ ಇದ್ದೀವಿ ಅಂತ ಅಂದಾಗ ಮಾಂಗಲ್ಯ ಚೈನ್ ಹಾಕಲೇಬೇಕು. ಕೆಲವು ಮಹಿಳೆಯರಿಗೆ ಅದು ಎಮೋಷನ್ಸು ಆಗಿರುತ್ತೆ, ತೆಗೆದಿಟ್ಟೆಲ್ಲ ಬರೋದಕ್ಕೆ ಆಗಲ್ಲ. ಸೊ ಹೀಗಿರಬೇಕಾದ್ರೆ ಹೆಂಗೆ ಹೇಳಿ ಕಾಪಾಡ್ಕೊಳ್ಳೋದು? ಮಾಂಗಲ್ಯ ಚೈನ್ನ ಯಾರಾದರೂ ಜೋಪಾನ ಮಾಡಬೇಕು ಅಂತ ಬೀರುಲಿ ಇಟ್ಟು ಬರೋಕ್ಕಾಗತ್ತಾ? ಹಾಕ್ಕೊಂಡೇ ಬರಬೇಕು, ಹಾಕ್ಕೊಂಡೇ ಇರಬೇಕು. ಸೊ ಈ ಥರ ಖದೀಮರು ಬಂದಾಗ ಬಹಳ ಸಮಸ್ಯೆ ಆಗಿಬಿಡುತ್ತೆ. ಅಲ್ಲೇನಾದರೂ ಕಲ್ಲು ಗಿಲ್ಲು ಇದ್ದಿದ್ರೆ ಅಥವಾ ಆ ಸರ ಅವ್ರು ಎಳ್ದಿದ ತಕ್ಷಣ ಬರಲಿಲ್ಲ ಅಂತ ಅಂದಿದ್ರೆ ಇನ್ನೂ ಒಂದು ಸ್ವಲ್ಪ ದೂರ ಎಳ್ಕೊಂಡು ಹೋಗಿರೋರು, ಅಥವಾ ಆ ಕಲ್ಲಿಗೆ ಅವ್ರು ಬಿದ್ದು ಪೆಟ್ಟಾಗ್ಬಿಡ್ತಿತ್ತು. ನೋಡಿ ಹೇಗೆ ಮುಕ್ಕರಿಸಿ ಬೀಳ್ತಾರೆ ಅಂತ. ವಯಸ್ಸಾಗಿರೋರು ಪಾಪ ಎಲ್ಲದಕ್ಕಿಂತ ಹೆಚ್ಚಾಗಿ ಗಾಬರಿ ಆಗಿಬಿಡ್ತಾರೆ. ಸಡನ್ನಾಗಿ ಅವರಿಬ್ಬರೂ ಎದ್ದು ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ತನಿಖೆ ಆಗಬೇಕು. ಯಾರ್ಯಾರು ಬೆಂಗಳೂರಲ್ಲಿ ಈ ಥರ ಕಿತ್ಕೊಂಡು ತಿನ್ನೋರು ಇದ್ದಾರೋ, ದುಡಿದು ತಿನ್ನೋಕ್ಕೆ ಕಷ್ಟ ಆಗಿ ಈ ಥರ ಕಿತ್ಕೊಂಡು ತಿನ್ನೋರು ಇದ್ದಾರೋ ಅವ್ರ ವಿರುದ್ಧ ಕ್ರಮಗಳಾಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಬೈಕ್ನಲ್ಲಿ ಬಂದು ಚಿನ್ನ ಕದ್ದು ಎಸ್ಕೇಪ್ ಆಗಿರುವಂಥ ದೃಶ್ಯ CCTV ಗಮನಿಸ್ತಾ ಇದ್ವಿ. ಯಾವ ಏರಿಯಾದಲ್ಲಿ ನಡೆದಿರುವಂಥದ್ದು, ಯಾಕೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಈ ಥರದ್ದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ? ಪೊಲೀಸರ ಭಯ ಇಲ್ವೋ ಅಥವಾ ಏನು ಅಂತ? ನೀತಿ ಏನು, ಹಿಂದೆ ಚೈನ್ ಸ್ನ್ಯಾಚಿಂಗ್ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಿತ್ತು. ಅದಾದ ಬಳಿಕ ಸಾಕಷ್ಟು ಜನ ಚೈನ್ ಸ್ನ್ಯಾಚರ್ಗಳನ್ನ ಪೊಲೀಸರು ಕೂಡ ಬಂಧಿಸಿದ್ರು. ಅವರ ಕಾಲಿಗೆ ಗುಂಡೇಟನ್ನು ಕೂಡ ಬಂಧಿಸುವಂತ ಸಂದರ್ಭದಲ್ಲಿ ಹೊಡೆದಿದ್ರು. ಇದೀಗ ಮತ್ತೆ ಅದೇ ರೀತಿಯಲ್ಲಿ ನಟೋರಿಯಸ್ ಏನು ಚೈನ್ ಸ್ನ್ಯಾಚರ್ಸ್ ಏನಿದ್ರೆ ಅವರು ಸಿಟಿಗೆ ಎಂಟ್ರಿ ಆಗಿರುವಂತದ್ದು. ಸಿಟಿಗೆ ಎಂಟ್ರಿ ಆಗಿ ಒಂದು ಸರಗಳತನ ಮಾಡ್ಲಿಕ್ಕೆ ಆರಂಭಿಸಿದ್ದಾರೆ. ಇವಾಗ ಏನು CCTV ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ಆಗ್ತಿಲ್ಲ ಅಂದ್ರೆ ನಗರದ ಹೊರವಲಯಗಳೇನಿದೆ ಅಲ್ಲಿ ಬರುವಂತದ್ದು, ಅಲ್ಲಿ ಬಂದು ಸುಲಭವಾಗಿ ಏನು ಎಸ್ಕೇಪ್ ಆಗ್ಬೋದು ಚೈನ್ ಸ್ನ್ಯಾಚ್ ಅನ್ನ ಮಾಡಿ. ಆದ್ರೆ ಸಿಟಿ ಒಳಗಡೆ ಆದ್ರೆ ಟ್ರಾಫಿಕ್ ಇರುತ್ತೆ, ಸಿಗ್ನಲ್ಸ್ ಗಳಿರುತ್ತೆ, ಅಲ್ಲಲ್ಲಿ ಪೊಲೀಸ್ನವರು ಇರ್ತಾರೆ. ಹಾಗಾಗಿ ಅಲ್ಲಿ ಸಿಕ್ಬೀಳುವ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ನಗರದ ಹೊರವಲಯಗಳಲ್ಲಿ ಇವರು ಚೈನ್ ಸ್ನ್ಯಾಚ್ ಅನ್ನ ಮಾಡ್ತಾ ಇರುವಂತದ್ದು. ಇಲ್ಲೂ ಕೂಡ ಅದೇ ರೀತಿ ಆಗಿರುವಂತದ್ದು. ವೃದ್ಧೆ ಏನು ಸರವನ್ನ ಕಿತ್ಕೊಂಡು ಎಸ್ಕೇಪ್ ಆಗಿರುವಂತದ್ದು, ಆಕೆ ಕೂಡ ಅಲ್ಲಿ ಸ್ಥಳದಲ್ಲಿ ಬೀಳಿದ್ದಾಳೆ.
ಈ ಸರಗಳತನ ಮಾಡ್ಕೊಂಡು ಓಡೋಗಿರುವಂತದ್ದು ಸದ್ಯ ಸಿಸಿ ಕ್ಯಾಮೆರಾಗಳಲ್ಲಿ ದೃಶ್ಯಾವಳಿಯಲ್ಲಿ ಸೆರೆಯಾಗಿದೆ. ಅದನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡು ಪ್ರಕರಣವನ್ನು ಕೂಡ ಈಗ ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನು ಸರಗಳತನ ಏನ್ ಮಾಡ್ತಾ ಇರುವಂತದ್ದು ಹೊಸ ಆರೋಪಗಳೇನಾದ್ರೂ ಎಂಟ್ರಿ ಆಗಿದೆ, ಇಲ್ಲ ಹಳೆ ಸರಗಳತನ ಚೈನ್ ಸ್ನ್ಯಾಚಿಂಗ್ ತಂಡಗಳೇನಿತ್ತು ಆ ತಂಡಗಳೇ ಮತ್ತೆ ಆಕ್ಟಿವ್ ಆಗಿದ್ದದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.